ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗ ಜಾರಿಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. 8ನೇ ವೇತನ 2026ರ ಕೊನೆಯಲ್ಲಿ ಅಥವಾ 2027ರ ಆರಂಭದಲ್ಲಿ ಜಾರಿಯಾಗುವ ಸಾಧ್ಯತೆ ಇದೆ. 8ನೇ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿದಾರರ ಪಿಂಚಣಿಯಲ್ಲಿ ಎಷ್ಟು ಹೆಚ್ಚಳ ಮಾಡಬೇಕು ಈ ಫಾರ್ಮುಲಾವನ್ನು ರೂಪಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ. ವಿವಿಧ ಸಂಸ್ಥೆಗಳ ವರದಿಗಳ ಪ್ರಕಾರ ನೌಕರರ ವೇತನದಲ್ಲಿ 30% 34% ಹೆಚ್ಚಳವಾಗುವ ಸಾಧ್ಯತೆ ಇದೆ. ಫಿಟ್ಮೆಂಟ್ ಆಫ್ ಫ್ಯಾಕ್ಟರಿ ಶ್ರೇಣಿಯ ಸಂಬಳ ಹೆಚ್ಚಳದ ಮೊತ್ತವನ್ನು ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ, ಹಿಂದಿನ 7ನೇ ವೇತನ ಆಯೋಗದಲ್ಲಿ 2.57ರ ಫಿಟ್ಮೆಂಟ್ ಫ್ಯಾಕ್ಟರಿಯನ್ನ ಜಾರಿಗೊಳಿಸಲಾಗಿತ್ತು. ಇದು ಸಂಬಳದಲ್ಲಿ ಗಣನೀಯ ಏರಿಕೆಗೂ ಕೂಡ ಕಾರಣವಾಗಿತ್ತು. 8ನೇ ವೇತನ ಆಯೋಗದ ರಚನೆಯ ಬಗ್ಗೆ ಸರ್ಕಾರ ಇನ್ನೂ ಯಾವುದೇ ಖಚಿತ ಮಾಹಿತಿಯನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ನೌಕರರು ಹಾಗೂ ಪಿಂಚಣಿದಾರರು ಈ ಆಯೋಗದ ಜಾರಿಯ ಬಗ್ಗೆ ತುಂಬಾ ಆತಂಕಗೊಂಡಿದ್ದಾರೆ. 8ನೇ ವೇತನ ಆಯೋಗವು ಜಾರಿಗೆ ಬಂದ್ರೆ ಲಕ್ಷಾಂತರ ಜನರಿಗೆ, ಕೇಂದ್ರ ಸರ್ಕಾರಿ ನೌಕರರು ಹಾಗೆ ಪಿಂಚಣಿದಾರರಿಗೆ ಆರ್ಥಿಕ ನೆರವಾಗುತ್ತೆ. ಸಂಬಳ ಮತ್ತು ಪಿಂಚಣಿ ಹೆಚ್ಚಳವು ಜೀವನ ವೆಚ್ಚದ ಏರಿಕೆಗೆ ತಕ್ಕಂತೆ ಆರ್ಥಿಕ ಸ್ಥಿರತೆಯನ್ನು ಕೂಡ ಒದಗಿಸಬಹುದು.